ರಾಜೀನಾಮೆ ಕೊಟ್ರು ಜಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ. ರಿಸೈನ್ ಮಾಡಿದ್ರೆ 5 ನಿಮಿಷ ಅಂಗೀಕಾರ ಮಾಡ್ತಾರೆ ಸಿಎಂ ಡಿಕೆ. ಅತೃಪ್ತರಿಗೆ ಡಿಕೆ ಹೇಳ್ತಿರೋ ಡಿಕೆ ಪಾಠ ಏನ್ ಗೊತ್ತಾ? ಇದೇ ಹೊತ್ತಿನ ವಿಶೇಷ ಡೋಂಟ್ ಕೇರ್ ಡಿಕೆ. ನಾನು ಅಂಕಿತಾ ಜೈನ್. ರಾಜ್ಯದಲ್ಲಿ ನಿನ್ನೆ ನಡೆದ ಸಚಿವ ಸಂಪುಟ ವಿಸ್ತರಣೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಕ್ಯಾಬಿನೆಟ್ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲವೇ ಉಂಟಾಗಿದೆ. ಸಚಿವ ಸ್ಥಾನ ಮಿಸ್ ಆದ ಶಾಸಕರು, ಮಂತ್ರಿಗಿರಿಯಿಂದ ಹೊರದಬ್ಬಿಸಿಕೊಂಡ ಮಾಜಿ ಸಚಿವರುಗಳು ಕೋಪದ ಜ್ವಾಲೆಯಲ್ಲಿ ಕೊತ ಕೊತ ಕುದೀತಾ ಇದ್ದಾರೆ. ಬೆಂಬಲಿಗರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಯಾವುದೇ ಸರ್ಕಾರದಲ್ಲಿ ಸಂಪುಟ ರಚನೆಯಾದಾಗ ಇದೆಲ್ಲ ಸಹಜ ಅಂತ ಚೆನ್ನಾಗಿ ಗೊತ್ತಿರೋ ಟ್ರಬಲ್ ಶೂಟರ್ ಸಿಎಂ ಡಿಕೆ ಶಿವಕುಮಾರ್ ಯಾರೇ ರಾಜೀನಾಮೆ ಕೊಟ್ರು ಡೋಂಟ್ ಕೇರ್ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನಿನ್ನೆ ನಡೆದ ಸಚಿವ ಸಂಪುಟ ವಿಸ್ತರಣೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಕ್ಯಾಬಿನೆಟ್ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲವೇ ಉಂಟಾಗಿದೆ. ಸಚಿವ ಸ್ಥಾನ ಮಿಸ್ ಆದ ಶಾಸಕರು, ಶಾಸಕರ ಬೆಂಬಲಿಗರು, ಮಂತ್ರಿಗಿರಿಯಿಂದ ಹೊರದಬ್ಬಿಸಿಕೊಂಡ ಮಾಜಿ ಸಚಿವರುಗಳು ಕೋಪದ ಜ್ವಾಲೆಯಲ್ಲಿ ಕೊತ ಕೊತ ಕುದೀತಾ ಇದ್ದಾರೆ. ಬೇಸರ ಅನ್ನೋಕ್ಕಿಂತ ಒಂದ್ ಕಡೆ ಬೇಸರ ಇಲ್ಲ, ನನಗೆ ಅನುಭವ ಆಗಿಬಿಟ್ಟಿದೆ. ಇದು ಅನುಭವ ಆಗಿಲ್ಲ ಅಂದ್ರೆ ಬೇಸರ ಆಗ್ತದೆ, ಮಂದಿಗೆ ಬೇಸರ ಆಗುತ್ತೆ. ಐ ಫೀಲ್ ಸಾರಿ ಫಾರ್ ವಾಟ್ ಹ್ಯಾಸ್ ಹ್ಯಾಪನ್ ಟು ನಾಟ್ ಟು ಮೀ. ಈ ರೀತಿ ಆಗಿದೆ ಅನ್ನೋದು ಬೇಜಾರಾಗ್ತಾ ಇದೆ, ಅಷ್ಟೇ ಬೇಜಾರ. ಆ ಬೇಸರ ಇದೆ ನನಗೇನು. ಇಲ್ಲ ಡಿಸ್ಟರ್ಬೆನ್ಸ್ ಅದೇ ಅನ್ನೋಕ್ಕಿಂತ ಏನಾಗಿದೆ, ಇವತ್ತು ಪಕ್ಷಕ್ಕೆ ನಿಷ್ಠಾವಂತರು ಮತ್ತು ಪಕ್ಷದಲ್ಲಿ ಶಿಸ್ತಿನಿಂದ ಜೀವನ ಮಾಡಿದಂಥವ್ರು ಎಲ್ಲಿ ಹೋಗ್ಬೇಕು ಅನ್ನೋದನ್ನ ಅರ್ಥ ಆಗ್ತಾ ಇಲ್ಲ. ಪಕ್ಷದಲ್ಲೇ ಕಾಲ್ ಕಟ್ಕೊಂಡು ಬಿದ್ದೀವಲ್ಲ, ಅಲ್ಲೇ ಇದೀವಿ, ಅದಕ್ಕೆ ಅದು ಈ ರೀತಿ ಆಗ್ತಾ ಇದೆ ಅನ್ನೋಂತ ಬೇಜಾರಾಗ್ತದೆ. ಬಹಳ ಮನಸ್ಸಿನ ನೋವಾಗಿ ಜೀವ ಹಾನಿ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಭದ್ರಾವತಿಯಲ್ಲಿ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ನೋವಾಗಿದೆ. ಹಾಗಾಗಿ ನಾಳೆ ಭದ್ರಾವತಿ ಕ್ಷೇತ್ರಕ್ಕೆ ಹೋಗಿ ನಮ್ಮ ಮುಖಂಡರುಗಳು, ಮತದಾರದವರುಗಳು, ಕಾರ್ಯಕರ್ತರುಗಳು ಏನ್ ಅಭಿಪ್ರಾಯ ಕೊಡ್ತಾರೋ, ರಾಜೀನಾಮೆ ಕೊಟ್ರಿ ಅಂದ್ರೆ ರಾಜೀನಾಮೆ ಕೊಟ್ಬಿಡ್ತೀನಿ. ಅದ್ರಿಗೆ ಮುಖ್ಯ ಮತ್ತೊಂದು ಮಾತೇ ಇಲ್ಲ. ಯಾಕೆ ತೆಗ್ದಿದೀವಿ ಅಂತ ನಮ್ಗೆ ಸ್ಪಷ್ಟವಾದಂಥ ಒಂದು ಕಾರಣಗಳು ಏನು ನಮಗೇನು ಹೇಳಿಲ್ಲ. ಅದು ಒಂದೇ ಇರುವಂಥ ನೋವು ಬಿಟ್ಟರೆ ಮಂತ್ರಿ ಸ್ಥಾನ ಹೋಗಿದೆ ಅಂತ ನೋವೇನಿಲ್ಲ. ಏನಕ್ಕೋಸ್ಕರ ತೆಗೆದು ಏನು ಕಾರಣ, ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಮಾತು ಕೊಟ್ಟ ಏನು ಹೇಳಿ, ಅದೇ ಒಂದು ನೋವಿನ ವಿಷಯ. ಬರೇ ಸಚಿವ ಸ್ಥಾನಕ್ಕೆ ಒಂದಕ್ಕಾಗಿ ನಾನು ಈ ತೀರ್ಮಾನ ಮಾಡಿಲ್ಲ. ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಅನಿವಾರ್ಯವಾಗಿ ನನಗೆ ಈ ಡಿಸಿಷನ್ ತಗೊಳ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ನಾನು ಇವತ್ತು ಆ ತೀರ್ಮಾನ ತಗೊಂಡಿದ್ದೀನಿ. ಹೆಜ್ಜೆ ಮುಂದಿಟ್ಟೆ ಅಂದರೆ ಐ ನೆವರ್ ಕಮ್ ಬ್ಯಾಕ್. ನೀವು ನನ್ನ ಇತಿಹಾಸವನ್ನು ಗಮನಿಸಬಹುದು. ನಾವೆಲ್ಲ 4 ದಶಕಗಳ ಪ್ರಬುದ್ಧ ರಾಜಕಾರಣ ಮಾಡಿದ್ದೀವಿ. ನಾನು ಕಾಂಗ್ರೆಸ್ ಪಕ್ಷನಾಗ ಮುಂದುವರಿಬೇಕು, ಬೇರೆ ಪಕ್ಷಕ್ಕೆ ಹೋಗಬೇಕು, ಅಥವಾ ರಾಜಕೀಯ ನಿವೃತ್ತಿ ತಗೋಬೇಕು ಅನ್ನೋದನ್ನ ನನ್ನ ಜನರು ಏನು ಹೇಳ್ತಾರೆ ಆ ರೀತಿ ತೀರ್ಮಾನ ಮಾಡಿ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಭುಗಿಲೆದ್ದ ಆಕ್ರೋಶ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಂಡಾಯದ ಬಾವುಟ. ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದ್ದು, ಶಾಸಕರ ಆಕ್ರೋಶ ಭುಗಿಲೆದ್ದಿದೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ನಾವು ಸಚಿವರಾಗ್ತೀವಿ ಎಂದುಕೊಂಡಿದ್ದ ಶಾಸಕರಿಗೆ ದೆಹಲಿಯ ಹೈಕಮಾಂಡ್ ನಾಯಕರು ಶಾಕ್ ಕೊಟ್ಟಿದ್ದಾರೆ. ಹೀಗಾಗಿ ಅಸಮಾಧಾನಿತ ಶಾಸಕರು ರಾಜೀನಾಮೆ ಪತ್ರ ತುಳಿದಿದ್ದಾರೆ. ನಿನ್ನೆ ಇಂಡಿ ಶಾಸಕ ಯಶವಂತರಾಯ ಗೌಡ ಪಾಟೀಲ್, ಬೇಳೂರು ಗೋಪಾಲಕೃಷ್ಣ, ಅಪ್ಪಾಜಿ ನಾಡಗೌಡ, ಸಂಗಮೇಶ್ ಸೇರಿದಂತೆ ಇನ್ನೂ ಹಲವರು ಸಹ ರಾಜೀನಾಮೆ ನೀಡುವುದಾಗಿ ಹೇಳಿದ್ರು. ಬಹಳಷ್ಟು ಅಸಮಾಧಾನಿತ ಶಾಸಕರು ಹೈಕಮಾಂಡ್ ವಿರುದ್ಧವೇ ಆಕ್ರೋಶವನ್ನ ಹೊರಹಾಕಿದ್ದು, ಶಾಸಕರು, ಮಾಜಿ ಸಚಿವರು, ಬೆಂಬಲಿಗರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಕೊಪ್ಪಳ, ಮೈಸೂರು, ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಟೈರ್ಗಳನ್ನು ಸುಟ್ಟು ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ.
ತಮ್ಮ ನಾಯಕರಿಗೆ ಸ್ಥಾನ ನೀಡದ್ದಕ್ಕೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷವನ್ನ ತೊರೆದು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಮಂತ್ರಿಗಿರಿ ಕೈ ತಪ್ಪಿದ್ದಕ್ಕೆ ಅಸಮಾಧಾನಗೊಂಡಿರೋ ಶಾಸಕರು, ಮಾಜಿ ಸಚಿವರು ಯಾರು ಅನ್ನೋದನ್ನ ನೋಡೋದಾದ್ರೆ ದಿನೇಶ್ ಗುಂಡೂರಾವ್, ಗಾಂಧಿನಗರ, ಆರ್ಬಿ ತಿಮ್ಮಾಪುರ್, ಮುದೋಳ್, ಎಂಸಿ ಸುಧಾಕರ್, ಚಿಂತಾಮಣಿ, ಟಿಬಿ ಜಯಚಂದ್ರ, ಶಿರಾ, ಅಪ್ಪಾಜಿ ನಾಡಗೌಡ, ಮುದ್ದೇಬಿಹಾಳ, ಎನ್ವೈ ಗೋಪಾಲಕೃಷ್ಣ, ಮೊಳಕಾಲ್ಮೂರು, ಯಶವಂತರಾಯ್ ಗೌಡ, ಇಂಡಿ, ಬೇಳೂರು ಗೋಪಾಲಕೃಷ್ಣ, ಸಾಗರ, ತನ್ವೀರ್ ಸೇಠ್, ನರಸಿಂಹರಾಜ, ಸಂಗಮೇಶ್, ಭದ್ರಾವತಿ, ಹಂಪನಗೌಡ ಬಾದರ್ಲಿ, ಸಿಂಧನೂರು, ಮಂಕಾಳು ವೈದ್ಯ, ಭಟ್ಕಳ, ಪ್ರಸಾದ್ ಅಭಯ್ಯ, ಹುಬ್ಬಳ್ಳಿ ಧಾರವಾಡ ಪೂರ್ವ, ಎಸ್ಎನ್ ನಾರಾಯಣ ಸ್ವಾಮಿ, ಬಂಗಾರಪೇಟೆ, ಗಾಯತ್ರಿ ಶಾಂತೇಗೌಡ, ಎಂಎಲ್ಸಿ, ಕೆವೈ ನಂಜೇಗೌಡ, ಮಾಲೂರು, ಸುಬ್ಬಾರೆಡ್ಡಿ, ಬಾಗೇಪಲ್ಲಿ. ರಾಜೀನಾಮೆ ಕೊಟ್ಟರೆ 2 ನಿಮಿಷದಲ್ಲಿ ಅಂಗೀಕಾರ. ರೆಬಲ್ ಶಾಸಕರಿಗೆ ಡೋಂಟ್ ಕೇರ್ ಎಂದ ಸಿಎಂ ಡಿಕೆ. ತಿರುಗಿ ಬಿದ್ದ ಶಾಸಕರಿಗೆ ಸಿಎಂ ಡಿಕೆಶಿ ಖಡಕ್ ವಾರ್ನಿಂಗ್. ಸಚಿವಗಿರಿ ಮಿಸ್ ಆಗಿ ರೊಚ್ಚಿಗೆದ್ದ ಶಾಸಕರಿಗೆ ನಿನ್ನೆಯ ಪ್ರೆಸ್ ಮೀಟ್ನಲ್ಲಿ ಸಿಎಂ ಡಿಕೆಶಿ ತಾಳ್ಮೆಯ ಪಾಠವನ್ನ ಮಾಡಿದ್ರು. ಆದರೆ ಇಂದು ಸಿಎಂ ಡಿಕೆಶಿ ಸಿಟ್ಟಾಗಿದ್ದಾರೆ. ರಾಜೀನಾಮೆ ಕೊಟ್ಟರು, ನಾನು ಜಗ್ಗಲ್ಲ, ಬಗ್ಗಲ್ಲ, ಕೂಗಲ್ಲ, ಐ ಡೋಂಟ್ ಕೇರ್ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ. ಎಸ್, ಶಾಸಕರ ರಾಜೀನಾಮೆ ಬ್ಲ್ಯಾಕ್ ಮೇಲ್ಗೆ ಸಿಎಂ ಡಿಕೆ ಶಿವಕುಮಾರ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟರೆ ತಕ್ಷಣವೇ ಅಂಗೀಕಾರವನ್ನ ಮಾಡ್ತೀನಿ ಅಂತ ಹೇಳಿ ರೆಬಲ್ಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಪಕ್ಷದ ಶಿಸ್ತು ಮೀರಿ ರಾಜೀನಾಮೆ ನಾಟಕವಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಾಗಿ ಖಡಕ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದು. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದ್ರೆ ಪಕ್ಷ ಇದ್ರೆ ಇದು ಯಾರು ರೆಸಿಗ್ನೇಷನ್ ಕೊಟ್ರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ನಾನು ಪರಮೇಶ್ವರ್ ತಾಳ್ಮೆಯಿಂದ ಇರ್ಲಿಲ್ವಾ? ಪಕ್ಷದಲ್ಲಿ ಶಿಸ್ತು ಮುಖ್ಯ ಎಂದ ಸಿಎಂ ಡಿಕೆಶಿ. ಎಲ್ಲಕ್ಕಿಂತ ಮೊದಲು ಪಕ್ಷ ಮುಖ್ಯ, ಪಕ್ಷದಲ್ಲಿ ಶಿಸ್ತು ಮುಖ್ಯ. ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪ, ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮಸಿಂಗ್ ಅವರಿಗೆ ಕೊಟ್ಟಿರಲಿಲ್ಲ. ನಾನು ಪರಮೇಶ್ವರ್ ಕೂಡ ಸಚಿವ ಸ್ಥಾನ ಕೊಡದಿದ್ದಾಗ ಸುಮ್ಮನೆ ಇರಲಿಲ್ವಾ ಅಂತ ಸಿಎಂ ಡಿಕೆಶಿ ಪ್ರಶ್ನೆ ಮಾಡಿದ್ರು. ಎಲ್ಲರಿಗೂ ಅವಕಾಶ ಸಿಗುತ್ತದೆ, ಎಲ್ಲರೂ ತಾಳ್ಮೆಯಿಂದ ಇರಬೇಕು ಅಂತ ರೆಬಲ್ ಶಾಸಕರಿಗೆ ಸಿಎಂ ಡಿಕೆಶಿ ತಾಳ್ಮೆಯ ಮಹತ್ವದ ಪಾಠ ಮಾಡಿದ್ರು. ಬೋರ್ಡ್, ಕಾರ್ಪೊರೇಷನ್ ಅವರಿಗೆ 2.5 ವರ್ಷ ಅಧಿಕಾರ ಅಂತ ಮೊದಲೇ ಹೇಳಿದ್ದೇವೆ. ಮಂತ್ರಿಗಳಿಗೂ ಗೊತ್ತಿತ್ತು. ಅಸಮಾಧಾನಿತ ಶಾಸಕರನ್ನ ಕರೆದು ಮಾತನಾಡ್ತೀನಿ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ನನಗೆ ರಾಜೀನಾಮೆ ಕೊಡ್ಬೋದೈತಲ್ಲ. ನಾನು ಧರ್ಮಸಿಂಗ್ ಕಾಲದಲ್ಲಿ, ಬೇರೆ ಕಾಲ ಸಿದ್ದರಾಮಯ್ಯ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿಗೆ ತಪ್ಪಿಸ್ತಾರದಾಗ ನಾನು ಪರಮೇಶ್ವರ್ ಇಬ್ರು ತಾಳ್ಮೆಯಿಂದ ಇರ್ಲಿಲ್ವಾ? ನೆನ್ನೆ ಯಾರು ಹೇಳಿಲ್ವಾ? ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರ್ಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರ್ಲಿಲ್ಲ, ಧರ್ಮಸಿಂಗ್ಗೆ ಕೊಟ್ಟಿರ್ಲಿಲ್ಲ. ಅವರೆಲ್ಲ ಚೀಫ್ ಮಿನಿಸ್ಟರ್ಗಳಾಗ್ಲಿಲ್ವಾ? ಇವೆಲ್ಲ ಪೇಷನ್ಸ್ ಇಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನಾನು ಈಗಾಗಲೇ ಎಲ್ಲ ನಮ್ಮ ಬೋರ್ಡು, ಕಾರ್ಪೊರೇಷನ್ ರಿವ್ಯಾಂಪ್ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಆಗಲೇ ಟೈಮ್ ಆಯ್ತು. ಎಲ್ಲರೂ 2 ವರ್ಷ ಅಂತ ಮುಂಚಿತವಾಗಿ ನಾವು ಹೇಳಿದ್ದು, ಮಂತ್ರಿಗಳಿಗೂ ಹೇಳಿದ್ದು ಅದನ್ನ ನಾವು ಮುಂಚಿತವಾಗಿ 2.5 ವರ್ಷ. ಈಗ ಎಲ್ಲರೂ ಕೂಡ ನಾನು ರೆಸಿಗ್ನೇಷನ್ ಸಬ್ಮಿಟ್ ಮಾಡಿ ಅಂತ ಅಂದ್ಬಿಟ್ಟು ಬೋರ್ಡ್ ಕಾರ್ಪೊರೇಷನ್ಗೆ ಫಸ್ಟು ನಮ್ಮ ವರ್ಕರ್ಸ್ಗೆ ಹೇಳ್ತೀನಿ. ವರ್ಕರ್ಸ್ ಎಲ್ಲ ಫಸ್ಟು ಫಿಲ್ಅಪ್ ಮಾಡ್ತೀನಿ, ಆಮೇಲೆ MLAsನ ಕರೆದು ಒಬ್ಬೊಬ್ಬರನ್ನೇ ಮಾತಾಡ್ತೀನಿ. ಕಾಂಗ್ರೆಸ್ ಹೈಕಮಾಂಡ್ ಖಡಕ್ ಸಂದೇಶ. ಇನ್ನು ಯಾರೇ ರಾಜೀನಾಮೆ ಕೊಟ್ಟರೂ ಅಂಗೀಕರಿಸಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಡಿಕೆಶಿಗೆ ಸಂದೇಶವನ್ನ ರವಾನೆ ಮಾಡಿದೆ ಎನ್ನಲಾಗಿದೆ. ರಾಜೀನಾಮೆ ಬೆದರಿಕೆ, ಪಕ್ಷ ವಿರೋಧಿ ನಡೆ, ಸಂಪುಟ ರಚನೆ ಆಗಿರುವುದು ಹೈಕಮಾಂಡ್ ಒಪ್ಪಿಗೆಯಿಂದ. ಇದು ಕೇವಲ ಮುಖ್ಯಮಂತ್ರಿ ಹೊಣೆಗಾರಿಕೆಯಲ್ಲ ಅಂತ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ನೀಡಿದೆ. ಹೀಗಾಗಿಯೇ ಪಕ್ಷಕ್ಕೆ ರಾಜೀನಾಮೆ ಬೆದರಿಕೆ ಹಾಕುವ ಮೂಲಕ ಒತ್ತಡವನ್ನ ಹೇರಲು ಯತ್ನಿಸಿರುವವರ ತಂತ್ರಗಳಿಗೆ ಹೈಕಮಾಂಡ್ ಅಥವಾ ಸರ್ಕಾರ ಯಾವುದೇ ಕಾರಣಕ್ಕೂ ಮಣಿಯುವುದಿಲ್ಲ ಅಂತ ಸಿಎಂ ಸ್ಪಷ್ಟಪಡಿಸಿದ್ದಾರೆ.
ಕಾಂಗ್ರೆಸ್ ದೊಡ್ಡ ಪಕ್ಷವಾಗಿದ್ದು ಎಲ್ಲರಿಗೂ ಒಂದೇ ಬಾರಿಗೆ ಅವಕಾಶವನ್ನ ನೀಡಲು ಸಾಧ್ಯವಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ತಾಳ್ಮೆಯೇ ನನ್ನನ್ನು ಸಿಎಂ ಮಾಡಿದೆ. ಅಸಮಾಧಾನಿತ ಶಾಸಕರಿಗೆ ಸಿಎಂ ಕಿವಿ ಮಾತು. ಇನ್ನು ನಿನ್ನೆ ಸಂಪುಟ ವಿಸ್ತರಣೆಯ ಬಳಿಕ ಸುದ್ದಿಗೋಷ್ಠಿ ನಡೆಸಿದಾಗಲೂ ಸಿಎಂ ಡಿಕೆಶಿ ತಾಳ್ಮೆ ಪಾಠ ಮಾಡಿದ್ರು. ನಮ್ಮ ಪಕ್ಷದಲ್ಲಿ ಶಾಸಕರಷ್ಟೇ ಅಲ್ಲ, ಪರಿಷತ್ ಸದಸ್ಯರು ಸಚಿವರಾಗಲು ಅರ್ಹರಿದ್ದಾರೆ. ಧರಮ್ ಸಿಂಗ್ ಹಾಗೂ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ನನ್ನನ್ನು ಹಾಗೂ ಜಿ ಪರಮೇಶ್ವರ್ ಅವರನ್ನ ಸಂಪುಟದಿಂದ ಹೊರಗಿಡಲಾಗಿತ್ತು. ಆದರೆ ನಾವು ತಾಳ್ಮೆಯಿಂದ ಇದ್ದೆವು. ಆ ತಾಳ್ಮೆಗೆ ಇಂದು ಪರಮೇಶ್ವರ್ ಅವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಹಾಗೂ ನನ್ನನ್ನು ಸಿಎಂ ಆಗೋವರೆಗೂ ಕರೆತಂದಿದೆ ಅಂತ ಅಸಮಾಧಾನಿತ ಶಾಸಕರಿಗೆ ಸಿಎಂ ಕಿವಿಮಾತು ಹೇಳಿದ್ರು. ದೊಡ್ಡ ಪಕ್ಷ, ಬಹಳ ಆಸೆ ಆಕಾಂಕ್ಷೆಗಳು ಬೇಕಾದಷ್ಟು ಜನಕ್ಕಿತ್ತು. ಎಲ್ಲರೂ ಎಲಿಜಿಬಲ್, ಯಾರು ಎಲಿಜಿಬಲ್ ಇಲ್ಲ ಅನ್ನೋರು ಯಾರೂ ಇಲ್ಲ. ಇಲ್ಲಿ 138 ಜನನೂ ಎಲಿಜಿಬಲ್ ಇದ್ರು, ವಿಧಾನ ಪರಿಷತ್ ಸದಸ್ಯರು ಎಲಿಜಿಬಲ್ ಇದ್ರು. ನಮ್ಮ ಪಾರ್ಟಿ ಒಂದು ತೀರ್ಮಾನ ಮಾಡಿ ಒಂದು ಡಿಸಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಹಿಂದೆ ಕೂಡ ನಾನು ಪರಮೇಶ್ವರ್ ಅವರು MLA ಆಗಿ ಬಂದಾಗ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳು, ಬಂಗಾರಪ್ಪನವರು ಕ್ಯಾಬಿನೆಟ್ಲಿ ಇರಲಿಲ್ಲ, ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಯಾಬಿನೆಟ್ ಇರಲಿಲ್ಲ, ಧರಮ್ ಸಿಂಗ್ ಇರಲಿಲ್ಲ, ಲಕ್ಕಪ್ಪನವರು ಇರಲಿಲ್ಲ. ಇಂಥವೆಲ್ಲ ಬೇಕಾದಷ್ಟು ಜನ ಸೀನಿಯರ್ಸ್ ಎಲ್ಲ ಕೂಡ ಇರಲಿಲ್ಲ. ಅದಾದ್ಮೇಲೆ ಕೃಷ್ಣ ಅವ್ರ ಕಾಲದಲ್ಲೂ ಅಜಿತ್ ಸೇಠ್ ಅಂತವರು ಕ್ಯಾಬಿನೆಟಲ್ಲಿ ಇರೋಕ್ಕಾಗಿರಲಿಲ್ಲ. ಅವ್ರು ಭಾಳ ಆತ್ಮೀಯರಿದ್ರು ಕೂಡ ಆಗಕ್ಕಾಗಿರಲಿಲ್ಲ. ಆಗ ಕೂಡ ನೋಡಿದ್ದೇವೆ. ಅದಾದ್ಮೇಲೆ ಧರಮ್ ಸಿಂಗ್ ಕಾಲದಲ್ಲಿ ನನ್ನ ಪರಮೇಶ್ವರನ್ನೇ ದೂರ ಇಟ್ಟಿದ್ರು ಕಾರಣಾಂತರದಿಂದ. ಸಿದ್ದರಾಮಯ್ಯವ್ರ ಕಾಲದಲ್ಲೂ ನಾವಿಬ್ಬರು ಇವರು ಅಧ್ಯಕ್ಷರಾಗಿ ಅಧಿಕಾರ ಬಂದರು. ಇವರು 3 ವರ್ಷ ಆದಮೇಲೆ ಹೊರಗಡೆ ಬರಬೇಕಾದ ಪರಿಸ್ಥಿತಿ ಬಂತು. ನನ್ನ ಕೂಡ ಕೆಲವು ದಿನ ಹೊರಗಡೆ ಇಟ್ಟಿದ್ರು. ನಾವು ಭಾಳ ತಾಳ್ಮೆಯಿಂದ ಇದ್ದೋ. ನಮ್ಮಿಬ್ಬರ ತಾಳ್ಮೆ ಇವತ್ತು ನನ್ನ ಮುಖ್ಯಮಂತ್ರಿ ಮಾಡಿದೆ ಪಕ್ಷ, ಇವ್ರನ್ನ ಉಪಮುಖ್ಯಮಂತ್ರಿ ಮಾಡಿದೆ. ರಾಜೀನಾಮೆ ಬೆದರಿಕೆ ಹಾಕಿದವರು ಯಾರು? ಸಿಎಂ ಬಳಿ ಮಾಹಿತಿ ಕೋರಿದ ಕಾಂಗ್ರೆಸ್ ಹೈಕಮಾಂಡ್. ಇನ್ನು ಸಂಪುಟ ವಿಸ್ತರಣೆಯ ಬಳಿಕ ಸ್ಥಾನ ಕೈತಪ್ಪಿದ್ದ ಕೆಲವು ಕಾಂಗ್ರೆಸ್ ಶಾಸಕರು ರಾಜೀನಾಮೆ ನೀಡುವ ಬೆದರಿಕೆ ಹಾಕಿರುವುದನ್ನ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ, ಸಿಟ್ಟಿಗೆದ್ದಿದೆ. ಈ ವಿಚಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿ ರಾಜೀನಾಮೆ ಬೆದರಿಕೆ ಹಾಕುವವರ ವಿವರ ಕೇಳಿದೆ. ಅಲ್ಲದೆ ರಾಜೀನಾಮೆ ನೀಡಿದ್ರೆ ಅದನ್ನ ತಕ್ಷಣವೇ ಅಂಗೀಕರಿಸುವಂತೆ ಸೂಚಿಸಿದೆಯಂತೆ. ಇದರ ಬೆನ್ನಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಎಚ್ಚರಿಕೆಯನ್ನ ನೀಡಿ ರಾಜೀನಾಮೆಯನ್ನ ನೀಡಿದ್ರೆ ಕೂಡಲೇ ಅದನ್ನ ಅಂಗೀಕರಿಸಲಾಗುವುದು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಪಕ್ಷದ ಹಿತ ಎಲ್ಲಕ್ಕಿಂತ ಮುಖ್ಯ. ಸಚಿವ ಸ್ಥಾನ ಸಿಗದವರಿಗೆ ನಿಗಮ ಮಂಡಳಿ ಹುದ್ದೆಗಳನ್ನ ನೀಡಲಾಗುವುದು. ಆದರೂ ರಾಜೀನಾಮೆಗೆ ಮುಂದಾದರೆ ಹೈಕಮಾಂಡ್ ಸೂಚನೆಯಂತೆ ಅದನ್ನ ಸ್ವೀಕರಿಸಲಾಗುವುದು ಅಂತ ಸಿಎಂ ಡಿಕೆಶಿ ರೆಬಲ್ ಶಾಸಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎನ್ನಲಾಗಿದೆ. 2.5 ವರ್ಷ ಈಗ ಎಲ್ಲರೂ ಕೂಡ ನಾನು ರೆಸಿಗ್ನೇಷನ್ ಸಬ್ಮಿಟ್ ಮಾಡಿ ಅಂತ ಅಂದ್ಬಿಟ್ಟು ಬೋರ್ಡ್ ಕಾರ್ಪೊರೇಷನ್ಗೆ ಫಸ್ಟು ನಮ್ಮ ವರ್ಕರ್ಸ್ಗೆ ಹೇಳ್ತೀನಿ. ವರ್ಕರ್ಸ್ ಎಲ್ಲ ಫಸ್ಟು ಫಿಲ್ಅಪ್ ಮಾಡ್ತೀನಿ. ಆಮೇಲೆ MLAsನ ಕರೆದು ಒಬ್ಬೊಬ್ಬರನ್ನೇ ಮಾತಾಡ್ತೀನಿ. ನಿನ್ನೆ ರಾಜೀನಾಮೆಯಿಂದ ಬೇಳೂರು. ಗೋಪಾಲಕೃಷ್ಣ ಇಂದು ಉಲ್ಟಾ. ಇನ್ನು ಸಚಿವ ಸ್ಥಾನ ಸಿಗದ ಕಾರಣಕ್ಕೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದ ಸಾಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿದ ಬಳಿಕ ತಮ್ಮ ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಸಿಎಂ ಕರೆ ಮಾಡಿ ಮಾತನಾಡಿದ್ದಾರೆ. ಪಕ್ಷಕ್ಕಾಗಿ ಒಟ್ಟಾಗಿ ಕೆಲಸ ಮಾಡುವುದಾಗಿ ತಿಳಿಸಿದ್ದಾರೆ. ನೋಡಿ, ಅಸಮಾಧಾನ ಭಾರಿ ಇತ್ತು, ನೋವಿತ್ತು, ಕಣ್ಣೀರು ಹಾಕಿದ್ದೇನೆ, ಎಲ್ಲವನ್ನ ಮಾಡಿದ್ದೇನೆ. ಆದರೆ ಏನು ಮಾಡೋದು, ಇವತ್ತು ಅದು ಎಲ್ಲ ಮುಗಿದು ಹೋದ ಕತೆ. ಅದರಿಂದ ರಾಜೀನಾಮೆ ಕೊಡಬೇಕಂತ ನಿರ್ಧಾರವನ್ನು ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ರಾತ್ರಿ ಕಾಲ್ ಮಾಡಿ ಯಾವುದೇ ನಿರ್ಧಾರ ತೆಗೆದುಬೇಡ ಅಂತ ಹೇಳಿದ್ದಾರೆ. ಇವತ್ತು ಬಂದು ಮಾತಾಡಿದ್ದೀನಿ. ಹಾಗಾಗಿ ನನ್ನ ನಿರ್ಧಾರವನ್ನು ಬದಲಾವಣೆ ಮಾಡಿ ಪಕ್ಷದಲ್ಲಿ ಯಾವುದೇ ಗೊಂದಲ ನಾವೇನು ಮಾಡಿಲ್ಲ. 3 ವರ್ಷಗಳ ಕಾಲ ಪಕ್ಷಕ್ಕೋಸ್ಕರ ಪಕ್ಷದ ಪರವಾಗಿ ಕೆಲಸ ಮಾಡಿದ್ವಿ. ವಿರೋಧ ಪಕ್ಷದವರಿಗೆ ಉತ್ತರ ಕೊಟ್ಟಿದ್ದೀವಿ. ಎಲ್ಲವನ್ನೂ ಮಾಡಿಕೊಂಡು ಹಿಂದೆ ಹೇಳಿದರು, ನಂತರ 2 ವರ್ಷ ನಂತರ ಕೊಡ್ತೀವಿ ಅಂತ ಹೇಳಿದರು, ಆಗಲಿಲ್ಲ. ಆದ್ದರಿಂದ ನಾವು ರಾಜೀನಾಮೆ ಕೊಡುವಂಥ ನಿರ್ಧಾರವನ್ನು ಹಿಂತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಟಿಕೆಟ್ ಕೊಟ್ಟಿದ್ದಾರೆ.
ಅವರ ನಿರ್ಧಾರಕ್ಕೆ ಬದ್ಧರಾಗಿ ಅವರ ಪಕ್ಷ ಅವರ ಮುಂದಿನ ಅವರು ಮುಖ್ಯಮಂತ್ರಿಗಳೇನಾಗಿದ್ದಾರೆ ಅವರ ಪರವಾಗಿ ನಿಂತ್ಕೊಂಡು ಗಟ್ಟಿಯಾಗಿ ನಿಂತ್ಕೊಂಡು ನಮ್ಮ ಪಕ್ಷವನ್ನು ಗಟ್ಟಿ ಮಾಡ್ತೀನಿ. ರಾಜಕಾರಣದಲ್ಲಿ ಇವೆಲ್ಲ ಆಗ್ತಾ ಇರ್ತವಂಥದ್ದು ಹೇಳಿದ್ದಾರೆ. ಇವಾಗ ಗೊತ್ತಾಯ್ತು ನನಗೆ ಯಾವ ಥರ ಅನ್ನೋದು. ಆದರೂ ನಮಗೆ ಬೇಜಾರಿಲ್ಲ, ಭಾಳ ನೋವಾಗಿದೆ. ಆದರೂ ಸಹ ಪಕ್ಷ ನಿಷ್ಠೆಗೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ ನಾನು ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ನಾವು ಸಚಿವರಾಗ್ತೀವಿ ಎಂದುಕೊಂಡಿದ್ದ ಶಾಸಕರಿಗೆ ದೆಹಲಿಯ ಹೈಕಮಾಂಡ್ ನಾಯಕರು ಶಾಕ್ ಕೊಟ್ಟಿದ್ದಾರೆ. ಹೀಗಾಗಿ ಅಸಮಾಧಾನಿತ ಶಾಸಕರು ರಾಜೀನಾಮೆ ಪತ್ರ ತೊಡೆದಿದ್ದಾರೆ. ಆದ್ರೆ ಮೇಲ್ನೋಟಕ್ಕೆ ಡೋಂಟ್ ಕೇರ್ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಬಂಡಾಯವೆದ್ದಿರೋ ಶಾಸಕರನ್ನ 1-to-1 ಭೇಟಿ ಮಾಡಿ ಕೋಪ ಶಮನ ಮಾಡಿ ಮ್ಯಾಜಿಕ್ ಮಾಡ್ತಾ ಇದ್ದಾರೆ ಕನಕಪುರ ಬಂಟೆ. ತಾಳ್ಮೆಯಿಂದ ಇದ್ರೆ ಖಂಡಿತ ಬಯಸಿದ್ದು ಸಿಕ್ಕೇ ಸಿಗುತ್ತದೆ. ಇದಕ್ಕೆ ನಾನೇ ಉದಾಹರಣೆ. ನನ್ನ ಸರ್ಕಾರದಲ್ಲಿ ಎಲ್ಲರಿಗೂ ಪ್ರಾತಿನಿಧ್ಯ ಇದ್ದೇ ಇರುತ್ತದೆ ಅಂತ ಜೀವನ ಪಾಠ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಅನ್ಯಾಯವಾಗಿದೆ ಎಂದು ಶಾಸಕರ ಸಿಟ್ಟು. ಇನ್ನು ಕೋಲಾರ ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳಿಗೆ ಒಂದು ಮಂತ್ರಿ ಸ್ಥಾನ ಸಿಗದ ಹಿನ್ನೆಲೆ ಅಸಮಾಧಾನಿತ ಶಾಸಕರು ಸುದ್ದಿಗೋಷ್ಠಿಯನ್ನ ನಡೆಸಿ ಬೇಸರವನ್ನ ವ್ಯಕ್ತಪಡಿಸಿದ್ರು. ಅವಳಿ ಜಿಲ್ಲೆಗಳ 7 ಕಾಂಗ್ರೆಸ್ ಶಾಸಕರನ್ನ ಕಡೆಗಣಿಸದೆ ಸೂಕ್ತ ಸ್ಥಾನಮಾನ ನೀಡಬೇಕು ಅಂತ ಶಾಸಕ ನಾರಾಯಣ ಸ್ವಾಮಿ, ಎಂಸಿ ಸುಧಾಕರ್ ಮತ್ತಿತರರು ಹೈಕಮಾಂಡ್ ಹಾಗೂ ಸಿಎಂಗೆ ಮನವಿ ಮಾಡಿದ್ರು. ಇನ್ನು ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಸಿಗದಕ್ಕೆ ಸಿಟ್ಟಿಗೆದ್ದಿರೋ ಬೆಂಬಲಿಗರು ಬಾಗೇಪಲ್ಲಿ, ಚೇಳೂರು ಬಂದ್ಗೆ ಕರೆ ನೀಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ತಮ್ಮ ಬಳಿ ಇದ್ದ ಸಚಿವ ಸ್ಥಾನವನ್ನ ಯಾಕೆ ಕಿತ್ತುಕೊಂಡ್ರು ಗೊತ್ತಿಲ್ಲ ಅಂತ ಗ್ಯಾರಂಟಿ ನ್ಯೂಸ್ ಜೊತೆ ಮಾಜಿ ಸಚಿವ ಎಂಸಿ ಸುಧಾಕರ್ ಬೇಸರವನ್ನ ವ್ಯಕ್ತಪಡಿಸಿದ್ರು. ಕೋಲಾರ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮೈನಾರಿಟಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಹೈಕಮಾಂಡ್ಗೆ ಆ ಜಿಲ್ಲೆ ಅಂದರೆ ಏನೋ ಒಂಥರ ಉದಾಸೀನ ಭಾವನೆ. ಅದು ಕೂಡ ಈ ಬಾರಿ ಅಂತೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಮನವಿ ಮಾಡಿದ್ರು ಕೂಡ ಸರಾಸಗಟಾಗಿ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಇದು ಹೈಕಮಾಂಡ್ನ ದೌರ್ಬಲ್ಯ. ಈ ಆಡಳಿತ ಚುಕ್ಕಾಣಿ ಹಿಡಿದಿದ್ದಾರೆ ಅವರ ದೌರ್ಬಲ್ಯ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಮೊದಲಿಂದ ಕೂಡ ಕೋಲಾರದಲ್ಲಿ ಬರೀ ಜನರ ಮತ ಬೇಕು, ಗೆದ್ಕೊಂಡು ಹೋಗ್ಬೇಕು ಕೆ ಎಚ್ ಮುನಿಯಪ್ಪನವರು. ಇವತ್ತು ಅವರವ್ರ ಗೆದ್ಕೊಂಡು ಹೋಗ್ಬೇಕಷ್ಟೇ. ಅದು ಬಿಟ್ಟರೆ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಕಾರಣ ಕೂಡ ಬಲಗೈ ಸಮುದಾಯ ಅಧಿಕಾರಕ್ಕೆ ಬರಬಾರ್ದು ಅನ್ನೋ ಅಜೆಂಡಾ ಅವ್ರದ್ದು. ಅಜೆಂಡಾವನ್ನು ಯಾವತ್ತೂ ಪಾಲನೆ ಮಾಡೇ ಮಾಡ್ತಾರೆ ಅವರು. ನಾವು ಪಕ್ಷಕ್ಕೆ ಮೋಸ ಮಾಡಿಲ್ಲ. ನೀವೇನೂ ಮಾಡದಿದ್ರು ಕೂಡ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇಲ್ದಿರೋ ಕಡೆ ಕಾಂಗ್ರೆಸ್ನ ಹುಟ್ಟಾಕಿ ಪಕ್ಷ ಕಟ್ಟಿದ್ದೀವಿ. ಇವತ್ತು ಪಕ್ಷ ಕಟ್ಟಿರೋದು ನಿಮಗೋಸ್ಕರ ಅಲ್ಲ. ಆಮೇಲೆ ಮತ ಆಗಿರೋದು ನಮ್ಮ ಜನ ನಮಗೆ ಮತ ಆಗಿರ್ತಕ್ಕಂಥದ್ದು. ನಮ್ಮ ಜನ ಹೊರತುಪಡಿಸಿ ನಾವ್ಯಾಕೆ ರಾಜೀನಾಮೆ ಕೊಡಬೇಕು? ನಾವು ಕೊಟ್ಟಂಥ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಲಿಲ್ವಾ? ಇಲ್ಲ ನಾವೇನಾದರೂ ನಮ್ಮ ಮೇಲೆ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರದ ಏನಾದರೂ ಆರೋಪ ಇತ್ತಾ? ಸರ್ಕಾರಕ್ಕೆ ಅಥವಾ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಏನಾದರೂ ನಮ್ಮ ಹೇಳಿಕೆಗಳಿತ್ತ? ಇಲ್ಲ ನಮ್ಮ ಇಲಾಖೆನ ನಾವು ಸರಿಯಾದ ರೀತಿ ನಡೆಸಲಿಲ್ವಾ? ನನಗಂತೂ ಇದಕ್ಕೆ ಉತ್ತರ ಯಾರು ಕೊಡ್ತಾರೆ ಅಂತ ಗೊತ್ತಿಲ್ಲ. 20 ರೆಬಲ್ ಶಾಸಕರು ಸಂಪರ್ಕದಲ್ಲಿದ್ದಾರೆ ಎಂದ ಶಾಸಕ ಟಿಬಿ ಜಯಚಂದ್ರ. ಇನ್ನು ಸಚಿವ ಸ್ಥಾನದಿಂದ ಕಿತ್ತು ಹಾಕಿರುವುದಕ್ಕೆ ಮಾಜಿ ಸಚಿವರಾದ ಆರ್ಬಿ ತಿಮ್ಮಾಪುರ್ ಸೇರಿದಂತೆ ಹಲವು ಹಿರಿಯ ಸಚಿವ ಆಕಾಂಕ್ಷಿಗಳು ಬಹಿರಂಗವಾಗಿ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕಾರಣ ಹೇಳದೆ ಸ್ಥಾನವನ್ನ ಕಿತ್ಕೊಂಡಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ಜೊತೆ ಮಾತನಾಡ್ತೀನಿ ಎಂದಿದ್ದಾರೆ ಮಾಜಿ ಸಚಿವ ಆರ್ಬಿ ತಿಮ್ಮಾಪುರ್. ಕೆಲವು ಸಚಿವರನ್ನು ಬಿಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ನನ್ನನ್ನು. ನಮ್ಮ ಭಾವನೆಗಳು ಏನಾಗಿದ್ದಾವೆ ಅಂದರೆ, ಯಾಕೆ ನಮ್ಮನ್ನು ಬಿಟ್ಟರು, ವಾಟ್ ಈಸ್ ದ ರೀಸನ್ ಅನ್ನೋದು ನಾವು ಹೇಳದೇ ಇದ್ದರೆ ಜನರಲ್ಲಿ ಭಾರಿ ಬ್ಯಾಡ್ ಮೆಸೇಜ್ ಹೋಗುತ್ತೆ. ಈ ತಿಮ್ಮಾಪುರ ಯಾಕೆ ತೆಗೆದ್ರು, ಏನು ವಿಷಯ ಅನ್ನೋದನ್ನು ಚರ್ಚೆ ಬೀಳುತ್ತೆ. ನಮ್ಗೆ ಹೇಳಿದರೆ ನಾವು ಹೊಸಬರನ್ನ ತಗೊಳ್ತಾ ಇದ್ದೀವಿ. ಈ ಸಲ ಚುನಾವಣೆಗೆ ಅವಕಾಶಕ್ಕೆ ಇನ್ನೂ ಹೊಸಬರು ಬರಬೇಕಾಗಿದೆ. ಇಲ್ಲ, ಯುವರ್ ಪರ್ಫಾರ್ಮೆನ್ಸ್ ಈಸ್ ನಾಟ್ ಗುಡ್ ಅಂತ ಹೇಳಬೇಕು. ಪಾರ್ಟಿ ವರ್ಕ್ದಲ್ಲಿರೋದು ಡಿಪಾರ್ಟ್ಮೆಂಟ್ದಲ್ಲಿರಲಿ. ನನಗೇನು ಬೇಜಾರಾಗಲಿಲ್ಲ. ಆದರೆ ಸಮಾಜ ಎಷ್ಟು ನೊಂದ್ಕೋತಿದೆ ಅದನ್ನು ಅವ್ರು ಗಮನಿಸಬೇಕು ಅಂತಕ್ಕಂಥದ್ದೇ ನಂದು ವಿನಂತಿ. ಯಾವುದೇ ಪಕ್ಷದಲ್ಲಿ ಇರ್ತವೆ.
ಇನ್ನು ಕಾಂಗ್ರೆಸ್ನ ಹಿರಿಯರು ಶಾಸಕ ಟಿಬಿ ಜಯಚಂದ್ರ ಕೂಡ ಸಚಿವ ಸ್ಥಾನ ಸಿಗದೆ ಬೇಸರದಲ್ಲಿದ್ದಾರೆ. ನನ್ನ ಜೊತೆ ಇನ್ನು 20 ಅಸಮಾಧಾನಿತ ಶಾಸಕರು ಸಂಪರ್ಕದಲ್ಲಿದ್ದಾರೆ. ನಮ್ಮ ಕ್ಷೇತ್ರದವರು ಹಿತೈಷಿಗಳು ಶಾಸಕ ಸ್ಥಾನವನ್ನೇ ಬಿಟ್ಟು ಬಾ ಅಂತಿದ್ದಾರೆ ಅಂತ ಪರೋಕ್ಷವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರ ನೆಮ್ಮದಿಯನ್ನು ಕೆಡಿಸಿದೆ. ಯಾವ ಮಾನದಂಡ ಇಟ್ಟು ವಿಸ್ತರಣೆ ಆಗಿದೆ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅನೇಕ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇಲ್ಲ, ಯಾರನ್ನು ಓಲೈಸುವಂಥ ಕೆಲಸವನ್ನು ಆಗಿದೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅನಿವಾರ್ಯ ಕಾರಣಗಳಲ್ಲಿ ನಾನು ಏನು ತೀರ್ಮಾನ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು ನಾನು ಹಿರಿಯ ಶಾಸಕರ ಜೊತೆಗಳು ಏನು ನನ್ನ ಸಂಪರ್ಕದಲ್ಲಿದ್ದಾರೆ ಅವ್ರ ಜೊತೆಲಿ ಕೂತು ಚರ್ಚೆ ಮಾಡಬೇಕಾಗ್ತದೆ. ಎಷ್ಟು ಶಾಸಕರುಗಳು ಸರ್, ಯಾರೆಲ್ಲ ಶಾಸಕರುಗಳು ತಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅದನ್ನು ಹೇಳೋಕ್ಕಾಗ್ತದೆ. ಇದ್ದಾರೆ, ಬಹಳಷ್ಟು ಜನ ಶಾಸಕರಿದ್ದಾರೆ. ಎಷ್ಟು ಸರ್? ಒಂದೊಂದು ಸಂಖ್ಯೆ ಒಂದು 20 ಜನಕ್ಕಿದ್ದಾರೆ. ಹೆಚ್ಚು. ಸಚಿವ ಸ್ಥಾನ ಕೊಟ್ರೆ ನಿಭಾಯಿಸುತ್ತೇನೆ, ನಯನ ಮೋಟಮ್ಮ. ಇನ್ನು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ ಶಾಸಕಿ ನಯನ ಮೋಟಮ್ಮ, ಸಂಪುಟದಲ್ಲಿ ಮಹಿಳೆಯರಿಗೆ ಅವಕಾಶ ಕೊಡದಿರುವುದು ಬೇಸರ ತರಿಸಿದೆ ಎಂದಿದ್ದಾರೆ. ನಾವು ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡ್ತೀವಿ, ಒಂದು ಸ್ಥಾನವೂ ಕೊಡದಿರುವುದು ವಿಪಕ್ಷಗಳಿಗೆ ಆಹಾರವಾಗುತ್ತೆ. ನಾನು ಸಚಿವ ಸ್ಥಾನ ಕೇಳಿದ್ದೇನೆ, ಕೊಟ್ರೆ ನಿಭಾಯಿಸುತ್ತೇನೆ ಎಂದಿದ್ದಾರೆ. ಅವ್ರ ಕ್ಯಾಬಿನೆಟಲ್ಲಿ ಮಹಿಳಾ ಪ್ರಾತಿನಿಧ್ಯ ಕೊಟ್ಟಿಲ್ಲ, ಅದು ನನಗೆ ನಿಜವಾಗ್ಲೂ ಬೇಜಾರು ತಂದಿದೆ. ಕೊಡಬೇಕಾಗಿತ್ತು. ಇದು ಮಹಿಳೆಯರು ಸಹಜವಾಗಿ ಕೇಳಬೇಕಾಗಿರೋ ಹಕ್ಕು. ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡುವ ನಮ್ಮ ಪಕ್ಷ ಅದನ್ನು ನುಡಿದಂತೆ ನಾವು ನಡಿಬೇಕು. ಅದನ್ನು ನಾವು ಮಾಡಿಲ್ಲ ಈ ವಿಚಾರದಲ್ಲಿ. ಅದ್ರ ಬಗ್ಗೆ ನನಗೆ ಖಂಡಿತ ಒಂದು ಅಡಕಿದೆ. ಇದ್ರ ಬಗ್ಗೆ ಪಕ್ಷ ಆತ್ಮ ಅವಲೋಕನ ಮಾಡ್ಕೋಬೇಕಾಗುತ್ತೆ. ಯಾವ ಸಂದೇಶ ನಾವು ಪಬ್ಲಿಕ್ಕಿಗೆ ಕೊಡ್ತಾ ಇದ್ದೀವಿ ಅಂತ ಬೇಕಾಗುತ್ತೆ. ನಾವು ಈ ವಿಚಾರದಲ್ಲಿ ಟೀಕೆ ಟಿಪ್ಪಣಿಗೆ ಒಳಗಾಗ್ತೀವಿ. ಅದು ಆಗದಿದ್ದಂಗೆ ನೋಡ್ಕೋಬೇಕು. ಆದಷ್ಟು ಬೇಗ ಮಹಿಳಾ ಪ್ರಾತಿನಿಧ್ಯ ಏನು ಕೊಡಬೇಕು ಅದನ್ನು ಕೊಟ್ಟು ಒಂದು ಜನಕ್ಕೆ ಒಂದು ಸಂದೇಶ ಕೊಡಲಿ ಅಂತ ನಾನು ಪಾರ್ಟಿ ಮತ್ತು ಸರ್ಕಾರಕ್ಕೆ ಪ್ರಾರ್ಥನೆ ಮಾಡ್ಕೊತೀನಿ. ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಬಸವರಾಜ್ ಹೊರಟ್ಟಿ. ಇನ್ನು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ಸಿಎಂ ಹೇಳಿದ ಬಗ್ಗೆ ಪ್ರತಿಕ್ರಿಯಿಸಿರುವ ಬಸವರಾಜ್ ಹೊರಟ್ಟಿ ಅವರು ಬೇಸರವನ್ನ ಹೊರಹಾಕಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಬಗ್ಗೆ ನಾನಿನ್ನೂ ನಿರ್ಧಾರ ಮಾಡಿಲ್ಲ. ಈ ಘಟನೆ ಬೇಸರವನ್ನ ತರಿಸಿದೆ. ಈ ರೀತಿ ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ. ಸದನದಲ್ಲಿ ಈ ಬಗ್ಗೆ ತೀರ್ಮಾನವಾಗಲಿ. ಸದನದ ನಿರ್ಧಾರಕ್ಕೆ ನಾನು ಗೌರವ ಕೊಡ್ತೀನಿ. ಈ ವಿದ್ಯಮಾನ ನನಗೆ ನೋವು ತರಿಸಿದೆ. ಮೊದಲು ಅವರು ನೋಟಿಸ್ ಕೊಡಲಿ, ಆಮೇಲೆ ಆ ಬಗ್ಗೆ ನಿರ್ಧಾರವನ್ನ ಮಾಡ್ತೀನಿ ಎಂದಿದ್ದಾರೆ. 1956ನೇ ಇಸ್ವಿಯಿಂದ ಇಲ್ಲಿವರೆಗೆ ನಾವು ನೋಡ್ತೀವಿ, ಯಾವಾಗಲಾದರೂ ಸಭಾಪತಿಯನ್ನು ಸಭಾಧ್ಯಕ್ಷರನ್ನು ಆರಿಸುವಂಥ ಅಧಿಕಾರ ಸದನಕ್ಕಿರ್ತೈತಿ. ಯಾವುದೇ ಒಂದು ಪಕ್ಷಕ್ಕೆ ಯಾವುದೊಂದು ಹೈಕಮಾಂಡ್ಗೆ ಇರೋಂಗಿಲ್ಲ. ಇವತ್ತು ಅವರು ಇಬ್ಬರು ಹೆಸರನ್ನು ಮಂತ್ರಿಮಂಡಲಗಳು ಕಳಿಸ್ಯಾರ, ಮತ್ತು ಇನ್ನೂ ಜಾಗ ಖಾಲಿ ಇಲ್ಲ ಅಂದ್ರೆ ಅವ್ರು ನನ್ನ ಮೇಲೆ ನೋ ಕಾನ್ಫಿಡೆನ್ಸು ರಾಜೀನಾಮೆ ಕೇಳುವಂಥ ಮಾಡಾಕಿದ್ದಾರೆ. ಮತ್ತು ಅದು ಸಂವಿಧಾನವನ್ನು ನಾವು ನಮ್ಮ ಕೈಯಲ್ಲಿ ತೊಗೊಂಡಂಗೆ ಆಗ್ತಿದೆ ಇವ್ರು ಮಾಡುವಂಥ ಕೆಲಸಕ್ಕೆ. ಅದು ಆಗಬಾರ್ದು. ಅದನ್ನು ಸದನಕ್ಕೆ ಬಿಡಬೇಕು. ಸದನ ಸಂಪೂರ್ಣ ಅಧಿಕಾರ ಸದನಕ್ಕೆ. ಆರಿಸೋದು ಅಥವಾ ಅವರನ್ನು ಸೋಲಿಸೋದು ಗೆಲ್ಲಿಸೋದು ಸದನ. ಹೀಗಾಗಿ ಅದು ತಪ್ಪು. ಶಾಸಕರ ಸಮಸ್ಯೆ ಆಲಿಸಿದ ಸಿಎಂ ಡಿಕೆಶಿ. ಇನ್ನು ಅಸಮಾಧಾನಿತ ಶಾಸಕರ ಜೊತೆ ಸಿಎಂ ಡಿಕೆಶಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿ ಸಮಾಧಾನ ಮಾಡ್ತಾ ಇದ್ದಾರೆ ಎನ್ನಲಾಗಿದೆ. ಅವಕಾಶ ಸಿಕ್ಕೇ ಸಿಗುತ್ತದೆ, ತಾಳ್ಮೆಯಿಂದ ಕಾಯುವಂತೆ ಕಿವಿ ಮಾತು ಹೇಳಿ ರೆಬಲ್ ಶಾಸಕರನ್ನ ಸಿಎಂ ಮನವೊಲಿಸಿದ್ದಾರೆ. ಹೀಗಾಗಿಯೇ ರಾಜೀನಾಮೆ ಕೊಡಲು ಹೊರಟಿದ್ದ ಶಾಸಕ ಬೇಳೂರು ಗೋಪಾಲಕೃಷ್ಣ ತನ್ನಗಾಗಿ ಪಕ್ಷಕ್ಕೆ ಜೈ ಎಂದಿದ್ದಾರೆ. ಅದೇ ರೀತಿ ಸಿಎಂ ಡಿಕೆಶಿ ಎಲ್ಲರನ್ನ ಮನವೊಲಿಸೋ ಕೆಲಸ ಮಾಡ್ತಾ ಇದ್ದಾರೆ ಎನ್ನಲಾಗಿದೆ. ಶಾಸಕರಾದ ರಾಘವೇಂದ್ರ ಹಿಟ್ನಾಳ್, ಬಸವರಾಜ್ ಶಿವಗಂಗಾ, ಕೆ ವೆಂಕಟೇಶ್, ಪ್ರದೀಪ್ ಈಶ್ವರ್ ಸೇರಿದಂತೆ ಹಲವು ಶಾಸಕರು ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದು, ಎಲ್ಲರನ್ನ 1-to-1 ಭೇಟಿ ಮಾಡಿರೋ ಡಿಕೆ ಶಿವಕುಮಾರ್ ಚಾಣಾಕ್ಷ ನಡೆಯಿಂದ ಸಂಪುಟ ಬಂಡಾಯ ಶಮನ ಮಾಡೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಎನ್ನಲಾಗಿದೆ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಚಿವ ಸ್ಥಾನ ಸಿಗದ ಶಾಸಕರು ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ. ಸಂಪುಟ ವಿಸ್ತರಣೆಯಾದಾಗ ಅಸಮಾಧಾನಗಳು ಎಲ್ಲ ಸರ್ಕಾರಗಳ ಕಾಲದಲ್ಲೂ ಸಹಜವಾಗಿಯೇ ಇರುತ್ತದೆ. ಆದರೆ ಸದ್ಯಕ್ಕೆ ಎದ್ದಿರೋ ಬಂಡಾಯ ಶಮನ ಮಾಡೋದು 2ನೇ ಅವಧಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸ್ವಲ್ಪ ಕಷ್ಟವೇ ಇದೆ.
ಆದರೆ ಸಿಎಂ ಡಿಕೆಶಿಗಿರೋ ಬುದ್ಧಿವಂತಿಕೆ, ಸ್ನೇಹಪರ ಗುಣಕ್ಕೆ ಖಂಡಿತ ಶಾಸಕರ ಸಿಟ್ಟನ್ನ ಶಮನ ಮಾಡುವ ತಾಕತ್ತು ಇದ್ದೇ ಇದೆ. ಮೇಲ್ನೋಟಕ್ಕೆ ಡೋಂಟ್ ಕೇರ್ ಅಂದ್ರು ಈಗಾಗಲೇ ಅಸಮಾಧಾನಿತ ಹಲವು ಶಾಸಕರನ್ನ ಕರೆಸಿಕೊಂಡು ಸಮಾಧಾನ ಮಾಡಿ ಎಚ್ಚರಿಕೆಯಿಂದ ಪರಿಸ್ಥಿತಿ ನಿಭಾಯಿಸ್ತಾ ಇದ್ದಾರೆ ಕನಕಪುರ ಬಂಡೆ ಸಿಎಂ ಡಿಕೆ ಶಿವಕುಮಾರ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.